ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮನಿ ಪ್ಲ್ಯಾಂಟ್ ವಾಸ್ತು ಪ್ರಕಾರ ಅತ್ಯಂತ ಶುಭಕರ ಸಸ್ಯ ಅಂತ ಹೇಳಲಾಗಿದೆ. ಇದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇಲ್ಲದೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತಾರೆ ಈ ಒಂದು ಮನಿ ಪ್ಲ್ಯಾಂಟ್ ಸಸ್ಯ ಮನೆಯಲ್ಲಿ ನೆಡೋದ್ರಿಂದ ಅಂತ ಕೂಡ ಹೇಳಲಾಗಿದೆ. ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟನ್ನು ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಮನಿ ಪ್ಲ್ಯಾಂಟ್ ಸಸ್ಯ ಇರಲೇಬೇಕು ಅಂತ ಕೂಡ ಹೇಳ್ತಾರೆ. ಇದು ಸಂಪತ್ತನ್ನು ಆಕರ್ಷಿಸುವಂಥ ಸಸ್ಯ ಆಗಿದೆ. ಹಾಗೆಯೇ ಈ ಒಂದು ಸಸ್ಯದಲ್ಲಿ ಸಕಾರಾತ್ಮಕ ಒಂದು ಪರಿಣಾಮಗಳು ತುಂಬಾ ಇರುತ್ತೆ. ಮನೆಯಲ್ಲಿ ಕೂಡ ಅದು ಹೆಚ್ಚಿಸ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಕೆಲಸವನ್ನು ಅಂದರೆ ಯಾರ್ಯಾರ ಮನೆಯಲ್ಲಿ ಈ ಒಂದು ಮನಿ ಪ್ಲ್ಯಾಂಟ್ ಸಸ್ಯ ಇದೆಯೋ ಅವರು ಈ ಒಂದು ಚಿಕ್ಕ ಕೆಲಸ ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳು ನಿಮಗೆ ಹೆಚ್ಚುತ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಹಣ ಕೂಡ ಆಕರ್ಷಣೆ ಆಗುತ್ತೆ. ಏನು ಅಂತಂದರೆ ಈ ಒಂದು ಮನಿ ಪ್ಲ್ಯಾಂಟ್ ಗಿಡದ ಒಂದು ಮಣ್ಣಿನಲ್ಲಿ ಅಂದರೆ ಮನಿ ಪ್ಲ್ಯಾಂಟ್ ಗಿಡದ ಬುಡದಲ್ಲಿ ಒಂದು ನಾಣ್ಯವನ್ನು ಹಾಕಬೇಕು. ಒಂದು ನಾಣ್ಯವನ್ನು ಇಡೋದ್ರಿಂದ ಅದರ ಒಂದು ಸಕಾರಾತ್ಮಕ ಪರಿಣಾಮಗಳು ಹೆಚ್ಚು ಪಟ್ಟು ಅಂದರೆ ಹಲವು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ, ದುಪ್ಪಟ್ಟಾಗುತ್ತೆ ಅಂತ ಹೇಳಲಾಗಿದೆ. ಅಂದರೆ ಮನಿ ಪ್ಲ್ಯಾಂಟ್ ಬುಡದಲ್ಲಿ ನಾಣ್ಯ ಹೂದಿಟ್ಟರೆ ಅದು ಹಣದ ಆಕರ್ಷಣೆಯ ಒಂದು ಆಕರ್ಷಣೆಯನ್ನು ಜಾಸ್ತಿ ಮಾಡುತ್ತೆ. ನಾಣ್ಯ ಸ್ವತಃ ಸಂಪತ್ತಿನ ಸಂಕೇತವಾಗಿದ್ದು ಮನಿ ಪ್ಲ್ಯಾಂಟ್ ಜೊತೆಗೆ ಅದರ ಸಂಬಂಧವು ಹಣದ ಹರಿವಿಗೆ ಹೊಸ ಅವಕಾಶ ಮತ್ತು ಮಾರ್ಗಗಳನ್ನು ತೆರೆಯುತ್ತೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಸಸ್ಯ ಅಂದರೆ ಈ ಥರ ಒಂದು ಬುಡದಲ್ಲಿ ನಾಣ್ಯ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಆ ಒಂದು ವ್ಯಕ್ತಿಗೆ ಅಂದರೆ ಮನೆಯ ಸದಸ್ಯರಿಗೂ ಕೂಡ ದೊರೆಯುತ್ತೆ. ಮನಿ ಪ್ಲ್ಯಾಂಟ್ ಗಿಡದ ಒಂದು ಬುಡದಲ್ಲಿ ನಾಣ್ಯವನ್ನು ಹಾಕೋದ್ರಿಂದ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಧನ ಸಂಪಾದನೆ, ಒಂದು ಆದಾಯ, ಒಂದು ಸ್ಥಿರತೆ ಅನ್ನೋದು ಇರುತ್ತೆ. ಅಲ್ಲದೆ ಯಾವುದೇ ವ್ಯಕ್ತಿ ಸಾಲದ ಹೊರೆಯಿಂದ ಬಳಲ್ತಾ ಇದ್ದರೆ, ಸಾಲ ತೀರಿಸೋಕ್ಕಾಗದೆ ಕಷ್ಟಪಡ್ತಾ ಇದ್ದರೆ ಅಥವಾ ನಿರಂತರ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮನಿ ಪ್ಲ್ಯಾಂಟ್ನಲ್ಲಿ ಒಂದು ನಾಣ್ಯವನ್ನು ಹೂತಿಡಬೇಕು. ಈ ಪರಿಹಾರವು ಆರ್ಥಿಕ ಸಂಕಷ್ಟಗಳು ಮತ್ತು ಸಾಲ ಸಮಸ್ಯೆಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.